ಯಾವತ್ತೂ ಬಿ ಸೈತಾನಿಗೆ ಸ್ಥಾನ ಕೊಡಬೇಡ್ರಿ. ಸೈತಾನ ಯಾವತ್ತೂ ಇದೇ ರೀತಿ ಗುಸ್ಸಾಯಿಸಿ ಬರ್ತಾನೆ. ಏನು ರಕ್ತದ ಆಸರೆ ತೊಗೊಂಡು ಬರ್ತಾನ, ಲಾಲುಚರ ಬರ್ತಾನ. ಜಾಸ್ತಿ 99% ದೋಸ್ತಿ ಹೆಚ್ಚಿಗೆ ಜಾಸ್ತಿ ಆಯ್ತದ, ಅವಾಗ ಮನುಷ್ಯ ಸೋಂಬೇರಿ ಆಗ್ತಾನೆ. ಜಾಸ್ತಿ ದೋಸ್ತಿ ಹೆಚ್ಚಿಗೆ ಇರ್ತದೆ ನೋಡಿ, ಅಲ್ಲಿ ದೇವರ ಪ್ರಾರ್ಥನೆ ಭಯ ಭಕ್ತಿ ಕಮ್ಮಿ ಆಯ್ತದೆ. ಜಾಸ್ತಿ ದೋಸ್ತಾನ XYZ ದೋಸ್ತಾನ ಅಂದ್ರೇನು, ಬೇರೆ ರೀತಿಯಿಂದ ದೇವರಲ್ಲಿ ಇದ್ದಿದ್ದ ನಂಬಿಕೆಯಿಂದ ಅಣ್ಣ ತಮ್ಮಂದರಾಗಿರೋ ದೋಸ್ತಿ ಮೇಲೆ. ಆದರೆ ಬೇರೆ ಲೌಕಿಕ ದೋಸ್ತಿಗಳಿಗೆ ನಾವು ಹೆಚ್ಚಿಗೆ ದೋಸ್ತಿ ನಾವು ಮಾಡ್ತೀವಿ. ಲೋಕದ ಚಟಗಳಲ್ಲಿ ನಾವು 100% ಪ್ರಾರ್ಥನೆಯಲ್ಲಿ ನಾವು ಏನು ಭೀ ಬೆಳೆಯಲ್ಲ, ಒಂದು ಸ್ವಲ್ಪನೂ ಬೆಳೆಯಲ್ಲ, ಸ್ವಲ್ಪನೂ ಘಟಾಯಿಸಲ್ಲ. ನಾವು ಅಲ್ಲೇ ಇರ್ತೀವಿ. ಯಾವಾಗ ದೋಸ್ತರು ಕಮ್ಮಿ ಇರಬೇಕು, ಪ್ರೇಯರ್ ಮಾಡೋನಿಗೆ ದೋಸ್ತರು ಕಮ್ಮಿ ಇರಬೇಕು, ಪ್ರಾರ್ಥನೆ ಮಾಡೋನಿಗೆ ದೋಸ್ತರು ಕಮ್ಮಿ ಇರಬೇಕು. ಯಾಕೆ ಗೊತ್ತಾ, ಹೆಚ್ಚಿಗೆ ಏಕಾಂತದಲ್ಲಿ ಸಮಯ ದೇವರಿಗೆ ಕೊಡ್ರಿ. ಆದರೆ ಇಂಥ ದೋಸ್ತರು ನಿಮಗಿರಬೇಕು, ಅವ್ರು ನಿಮಗೆ ಪ್ರತಿ ಸಲ ಸಪೋರ್ಟೆಡ್ ಇರಬೇಕು. ಅದು ಹೆಣ್ಮಕ್ಳಿಗಾಗಲಿ ಪುರುಷರಿಗಾಗಲಿ ಸಪೋರ್ಟೆಡ್ ಇರಬೇಕು. ಅದು ಮೋಟಿವೇಶನ್ ಮಾಡಬೇಕು, ನಿಮ್ಮನ್ನು ಪದೇ ಪದೇ ನಿಮ್ಮನ್ನು ಪುಷ್ ಮಾಡಬೇಕು. ಅವರು ನಿನ್ನನ್ನು ಪ್ರೇಯರಲ್ಲಿ ಬಿದ್ದಾಗ ಯಾಕೆ ಪ್ರೇಯರ್ ಮಾಡ್ತಾರೆ ಹೇಳೋ, ಪ್ರೇಯರ್ ಮಾಡು ಇಂಥವ್ರು ಹೇಳೋರು ಇರಬೇಕು.